ತೊಕ್ ಮಾಡುವ ವಿಧಾನ. ಮೊದಲಿಗೆ ಒಂದು 4 ಮಾವಿನಕಾಯಿ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಶುಭ್ರ ಮಾಡಿ ಒರೆಸಿ ಒಂದು ಚೂರು ನೀರಿಲ್ಲದ ಹಾಗೆ ಅದನ್ನ ಒಂದ್ ಕಡೆಗೆ ಇಟ್ಕೊಳ್ಳೋದು. ನಂತರ ಅದರ ಮೇಲಿರುವ ಸಿಪ್ಪೆಯನ್ನು ನೀಟಾಗಿ ತೆಗೆಯಬೇಕು. ನೋಡಿ ಹೀಗೆ. ಹಣ್ಣಿದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಹಣ್ಣು ಅಂದ್ರೆ ತುಂಬಾ ಹಣ್ಣಲ್ಲ, ಸ್ವಲ್ಪ ಕಾಯಾಗಿರುವಂತದ್ದನ್ನೇ ತಗೋಬೇಕು ತೊಕ್ ಮಾಡಕ್ಕೆ. ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟೇ. ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಈಗ ಸುರಿತಾ ಇದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ಎಲ್ಲಾ ಕಾಯಿ ಸುರ್ಕೋಬೇಕು. ಫ್ರೆಂಡ್ಸ್, ಈಗ ತುರ್ದಿದ್ದೆಲ್ಲ ಆಯ್ತು. ಎಲ್ಲ ತುರ್ಕೊಂಡು ಇದಕ್ಕೆ ಉಪ್ಪು ಅಚ್ಕಾರದ ಪುಡಿ ಹಾಕ್ಬೇಕು. ಅದನ್ನ ಹಾಕೊಳ್ಳೋದು ಹೇಗೆ ಅಂತ ಈಗ ತೋರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎರಡನ್ನು ಹಾಕಿ ಬೆರೆಸಿ ಇಟ್ಟು, ನಂತರ ಸಾಸಿವೆ ಮೆಂತ್ಯ ಎರಡು ಹುರಿದು 2 ಸ್ಪೂನು ಅದಕ್ಕೆ ಬೆರೆಸ್ಬೇಕು. ಮೆಂತ್ಯ 2 ಸ್ಪೂನು, ಸಾಸಿವೆ 2 ಸ್ಪೂನ್. ಚೆನ್ನಾಗಿ ಕೆಂಪಿಗೆ ಹುರಿಬೇಕು. ಹಿಂಗ್ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಈಗ ಕರಿಬೇವು ಹಾಕ್ತಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಮಾಡಷ್ಟಿಲ್ಲ. ಈಗ ಅದನ್ನ ಮಿಕ್ಸ್ ಮಾಡ್ಕೊಂಡು ಬಂದು ಇದ್ರೊಳಗೆ ಹಾಕಿ ಬೆಚ್ಚಗೆ ಮಾಡೋದಷ್ಟೇ. ಎರಡು, ಮೂರು, 4, 5, 6 ಸ್ಪೂನ್ ಸಾಕು. ನೋಡ್ಕೊಂಡು ಬೇಕಾದ್ರೆ ಹಾಕೋಬಹುದು. ಅಚ್ಕಾರದ ಪುಡಿ ಇದು. 1, 2, 3, 4. ಒಂಚೂರು ಖಾರನೂ ಅಷ್ಟೇ ನೋಡ್ಕೊಂಡು ನಿಮಗ್ ಬೇಕು ಅಂದ್ರೆ ಹಾಕೋಬಹುದು. ಹೆಚ್ಚಿಗೆ ಖಾರ ಬೇಕು ಅಂದ್ರೆ, ಕಡಿಮೆ ಖಾರ ಬೇಕು ಅಂದ್ರೆ ಕಡಿಮೆ ಹಾಕೋಬಹುದು. ಈಗ ಇದು ಏನಪ್ಪಾ, ಮೆಂತ್ಯ ಸಾಸಿವೆ 2 ಪುಡಿ ಮಾಡಿ ಹುರಿದು ಪುಡಿ ಮಾಡಿದ್ದೀನಿ. ಅದು ಒಂದು 4 ಸ್ಪೂನ್. ಇಷ್ಟನ್ನು ಮಿಕ್ಸ್ ಮಾಡ್ಬೇಕು.
ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ 5 ನಿಮಿಷ ಬಿಸಿ ಮಾಡ್ಕೋಬೇಕು. 5-10 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಅದು ಎಣ್ಣೆ ಬಿಡುತ್ತೆ. ಹಸಿ ಹಸಿಯಾಗೇ ಇರ್ಬೇಕು, ತುಂಬಾ ಬೇಯಿಸ್ಬಾರ್ದು. 5 ನಿಮಿಷ ಸಾಕು. ಬಾಣ್ಲೆ ಬೆಚ್ಚಗಿದ್ರೆ ಅಷ್ಟೇ ಸಾಕು, ಒಗ್ಗರಣೆ ಹಾಕಿರೋ ಬೆಚ್ಚಗಿದ್ರೆ ಸಾಕು. ಗಾಜಿನ ಬಟ್ಲಲ್ಲಿ ಹಾಕಿಟ್ಟಿದೀನಿ. ತೊಕ್ನ 6 ತಿಂಗಳವರೆಗೂ ಇರುತ್ತೆ. ಫ್ರಿಜ್ ಅಲ್ಲಿ ಇಡ್ಬೇಕು ಇದನ್ನ. ನೋಡಿ, 6 ತಿಂಗಳವರೆಗೂ ಕೆಡಲ್ಲ ಇದು. ಫ್ರಿಜ್ ಅಲ್ಲಿ ಇಡ್ಬೇಕು. ಹೊರಗಡೆ ಬೇಕು ಅಂದ್ರೆ 15 ದಿವಸ ಇಟ್ಕೋಬಹುದು, ಹಾಕೊಂಡ್ ತಿನ್ಬೋದು. ಅನ್ನ ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದನ್ನೇ ಚಿರುಮುರಿ ತರಾನು ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ.